ಹೆಂಗಾಗ್ಯದ ಗೊತ್ತನ? ಹೆಂಗಾಗ್ಯದ್ರಿಪ್ಪ? ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ. ಹೌದಾ? ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ, ಆಹಾ, ಬಸಿರಾಗದವಳ ಬಾಳ್ವೆ ಬೇಸಿಗೆ ಬಿಸಿಲು ಕಾದಂತೆ ಸರ್ವಜ್ಞ ಅಂತೇಳಿ ಮಾತು ಹೇಳಿದ್ರು. ಹೌದಾ? ಊಟಕ್ಕೆ ಮೊಸರಿರಬೇಕು, ಹೌದು. ಗದ್ದೆ ಹೊಲದಾಗ ಕೆಸರಿರಬೇಕು. ಹೌದಿಲ್ಲ? 90 ಒಳಗೆ ನೀರೇ ಬೇಕು. 90 ಒಳಗೆ ನೀರಿರ್ಬೇಕನ? ಹೌದು. ಅದ ನನಗೆ ಕೂನು. ಹಾ, ಹೌದಿಲ್ಲ? ಸಭದೊಳಗೆ ಜನ ನೆನೆಬೇಕು. ಹೌದಾ? ಆ ಸಭದಾಗ ಜನ ಇತ್ತಪ್ಪ ಅಂದ್ರ ಅದ್ರ ಖುಷಿನೇ ಬೇರೆ ಇರ್ತದ, ಅದ್ರ ಮಜಾನೇ ಬೇರೆ ಅದ, ಅದ್ರ ಮಜಾನೇ ಬೇರೆ ಇರ್ತದ. ಹೌದಾ? ಹೆಂಗಾಗ್ಯದ ಗೊತ್ತನ? ಹೆಂಗ್ರಿಪ್ಪ? ಅನ್ನ ಮಾತು ಹೇಳಿದ ಕೆಲವೊಂದು ಜಾನಪದ ಹಾಡಿದ ನೀವೆಲ್ಲರೂ ಕೇಳಿರಿ. ಅಣ್ಣ ಜನಪದ ಹಾಡಿದಾರಿಪ್ಪ. ಪೈಲಾ ಸಂದಿಗೆ ನಾ ಹಾಡಿದ್ನಿ ಕಾಕ. ಹಾ, ಈ ಏನಂದ್ರಿ? ಯಾನಂದಾರಿಪ್ಪ? ಗಿಡ್ಡ ಅನ್ನ. ಹಾ, ಗೆಡ್ಡ ಗಿಡ್ಡ ಅನ್ನ. ಅನ್ನ. ಹಾ, ಗೆಡ್ಡ ಅನ್ನ. ಮತ್ ಮ್ಯಾಲ ಅನ್ನ. ಹೌದ್ ಗಿಡ್ಡ ಅಂದ್ರು. ಹೌದಾ? ಇವ ಅನ್ನ ಏನನ್ನ ಪೈಲಾ ಸಂದಿಗೆ ನಾ ಸುಮ್ಮ ಜನರಿಗೆ ಮನರಂಜನೆ ಮಾಡೋ ಸಲುವಾಗಿ ಆಹಾ, ಒಂದು ಬರೀ ಒಂದೇ ಒಂದು ಹಾಡಿದೆ. ಹೌದು. ಹಂಗ ಹಾಡಬಾರ್ದು ತಂಗಿ, ಹಿಂಗ ಹಾಡಬಾರ್ದು ಅಂತೇಳಿ ಹೇಳುದು ಶಾಸ್ತ್ರ, ತಿನ್ನೋದು ಬರ್ರಿ. ನಾವು ಚಾನಲ್ ದಾಟಿ ಹಾಡೇವಿ. ಅಲ್ಲ ಅಟ್ಟ ನನ್ನ ತಂಗಿಗೆ ಬುದ್ಧಿ ಹೇಳಾಗಿಟ್ಟಿದ್ರ ನೀ ಯಾಕೆ ಹಾಡಿದಿ? ಹೌದಾ? 2ನೇ ಸಂದಿ ನಿನಕಿಂತ ಡಬಲ್ ತ್ರಿಬಲ್ ಹಾಡ್ತಿದ್ನೆ. ದೊಡ್ಡವಾಗಿ ಅಣ್ಣ ನೀ ಯಾಕೆ ಹಾಡಿದಿ? ಹಾ, ನಮ್ಮ ಮ್ಯಾಲಾಗ 3 ಮಂದಿ ಅದಾರ ಜಾನಪದ ಹಾಡೋರು. 3 ಮಂದಿ. ನಾ ಸಡ್ಲು ಬಿಟ್ಟು ನಿಂದ್ರ ನೋಡ್ತಾನು ಯಾರು ಕುಂಟ ಇಲ್ಲ, ಅವ್ ಎಷ್ಟ ಆಡ್ತಾನ ನೋಡ್ತೇನು? ಇಲ್ಲ, ನನಗೆ ವಿಷಯ ಪೈಲಾ ಸಂದಿ ಒಂದ ಮಾತು ಹೇಳಿನ್ರಿ. ಪೂರ್ವದಲ್ಲಿ ಹಾಡಕ್ ಮುಂದೆ ಆ ಜಾನಪದ ಹಾಡ್ಬಿಡ ಅಂದದಕ್ಕೆ ನಾ ಅಲ್ಲೇ ಬಿಟ್ಟು ಬಿಟ್ಟಿನಿ. ಹೌದಾ? ಈಗ ಮುಗಿದೈತಿದ್ರೆ ಅದನ್ನ ಹೆಸರು ತೆಗಿಯಂಗಿಲ್ಲ ನಾವು. ಹೌದು. ಅವಾಗ ನೀವು ಅನುಮತಿ ಕೊಟ್ಟಿದ್ರೆ ಇವ್ ನಾನು ಚಿಂದಿ ಉಡಾಯಿಸ್ಬಿಡ್ತೀನಿ. ಒಂದೇ ದಾಟಿ ಆಯ್ತೀನಿ. ಮುಗಿದ ವಿಷಯ ಯಾಕಂದ್ರ ಟೈಮ್ 6 ಗಂಟೆ ಆಗ್ಯದ. ಹೌದು, ಟೈಮ್ 6 ಗಂಟೆ ಆಗ್ಯದವ. 6 ಗಂಟೆ ಆಗ್ಲಕ್ಕೆ ಬಂದದ. ಕೇಳ್ತಾನು ಅಂದ್ರ ನಿನ್ನ ಹಾಡ ಕಿವಿ ಕೊಟ್ಟ ಕೇಳ್ತಿ. ಹಣಮಂತ ಹಾಡ್ಯದ ಗೊತ್ತದಿಲ್ಲ? ಹಾ, ಮುಂದಿನ ಬ್ಯಾಡದು ಇರ್ಲಿ. ಆ ಗಿಡ ಸುಳ್ಳು ಮಗನಿಗೆ ಹೇಳು. ಮುಗಿತನ್ನ ಲಾಸ್ಟ್ ನಾ ಪೂರ್ವದಲ್ಲಿ ಆಡ್ಸಕತ್ತಿಂದ್ರ ನಾ ಇದಕ್ಕಿಂತ ಡಬಲ್ ತ್ರಿಬಲ್ ಆಡ್ತೇನೆ. ಮುಗದ ಬಿಟ್ಟದ ಜಾನಪದ. ಇಲ್ಲಿ ನೀವು ಹಾಡ್ಬೇಡತ್ತೀರಿ, ಯಾವಾಗ ಅಂದಿರಲ್ಲ ಹಾಡಂಗಿಲ್ಲ. ಇಲ್ಲ, ನೀವು ಪೈಲಾನ ಹೇಳಿನ ಪೈಲಾ ಕೊಡ್ಬೇಕಾಗಿತ್ತು. ಎಲ್ಲಾರು ಮಂದಿ ಯಾವ್ದು ಹಾಡೋದು. ಇಲ್ಲ ಕಾಕ, ಜಾನಪದ ಆಡಕ್ ಬಂದಿಲ್ಲ ನಾ. ಈಗ ಡೊಳ್ಳಿನ ಪದ ಆಡಕ್ ಬಂದೀನಿ. ಪೂರ್ವದಲ್ಲಿ ಹಾಡೋತ್ ಮುಂದೆ ನೀವು ಏನಂದ್ರೆ ಗೊತ್ತ ನನಗ? ಅವಾಗ ಮನುಷ್ಯಾಗ ಮಾತಿರಿ ಪಟ್ಟತ್ತ, ಕತ್ತಿಗೆ ಅತ್ತಿ ಪಟ್ಟತ್ತ. ಪೂರ್ವದಲ್ಲಿ ಹಾಡೋತ್ ಮುಂದ ಎದ್ಯಾಗ ಬಾನ್ ಹೊಡೆದಂಗ ಮಾತು ಹೇಳಿರಿ. ಜಾನಪದ ಏನ್ ಹಾಡ್ತಿರಿ ಬಿಡ್ರಿ. ಹಾ, ಹೊತ್ತಂಗಿರ್ತದ ಕಾಕ. ಹಾ ಕಾಕ, ನಿನ್ನ ನೈಟಿ ಎಳಿಸಕತ್ ನಮ್ಮ ಹುಡುಗರು ಒಂದ್ ಸ್ವಲ್ಪ ಹೇಳ, ಅವರು ಟಕ್ಕುಡ್ದು ಬಂದು ಹಾಡ್ತಾರ. ಸಡ್ಡ ನೀನೋಟ್ ಹೋಗಿದ್ದಪ್ಪ, ಅದಕ್ಕ ಬಂದ್ ನನ್ನ ಮಗಳ ಗುಂಗಿನ ಗಾಡ್ಯಾನವ. ಇರ್ಲಿ, ಸಪ್ಪು ಹೇಳಿದವ ಅನ್ನ. ಸುಮಿತ್ರನ ಮಗಳ ಮೇಲತ್ತ ಸಪ್ಪು ಬೈ ಮಗಳು. ನನ್ನ ಮಗಳು ಇನ್ನ ಮದುವೆನೇ ಆಗಿಲ್ಲ. ನನ್ನ ಮಗಳು ಹೇಳ್ತಾಂದ್ರ ಅಣ್ಣಾಗ ಅಷ್ಟು ಗೊತ್ತಲ್ರಿ. ಇಲ್ಲ, ಲಗ್ನ ಯಾರ್ದಾಗಿಲ್ಲ ಅಣ್ಣಾಗ ಅಷ್ಟು ಕೊಂಡಿಲ್ಲ. ಈ ಸಕ್ಕುಬಾಯಿ ಮಗಳ ಮೇಲೆ ಹಾಡಕತ್ತಿ ಕರ್ಯದ ಪೂರ್ಯದ ಹೋರತ್ತ ಇಲ್ಲ. ಅಲ್ಲಿ ಒಂದು ಹೋರ್ಯದ ಹೋರಿ, ಒಂದು ಪೋರಿ ಒಂದು ಹೋರ್ಯದ. ಪೋರಿ ನಮಗ್ ಕೊಡ್ರಿ. ಪೋರಿ ಐತಿ, ಒಂದು ಹೋರ್ಯದನ್ನ. ಪೋರಿ ಹಾಡ್ಯಾನ, ಬರೀ ಪೋರಿ ಮೇಲೆ ಅಟ್ಟೆ ಹಾಡ್ಯಾನ. ಮತ್ತೆ ನಮ್ ಹೋರಿ ಹಾಡುದಲತ್ತೀವಿ. ಅನ್ನ ಹೇಳಿದವ ಏನಂತೆ, ಅಕ್ಕವ್ರ ಈಗ ಕೆಳಕ್ ಕೊತ್ತ ಕಾಕ ಗಿಡ್ಡ ಕಾಕ ಹಾಡಿದವ. ಅವ ಯಾನ್ ಹಾಡಿದ ಗೊತ್ತನೋ? ಏನ್ರಿಪ್ಪ? ಅತ್ತಿ ನಿನ್ನ ಮಗಳ ಅಂತೇಳಿ ಏನೈತಿ, ಅದು ಏನೈತಿ, ಅದು ಎಲ್ಲೈತಿ, ಅದು ಅಂತದೈತಿ. ಅದಕ್ಕೆ ಉತ್ತರ ಕೊಡ್ರಿ. ಅಲ್ಲೋ ನಿನ್ನ ಮಾತಾಡ ಇಲ್ಲಿ. ಒಟ್ಟು ಅವನಕ್ಕಿಂತ ಮೊದಲು ಅವನು ಇದ್ಯಾಕ ಕುದಿಯಾತದ. ಮೊನ್ನೆ ಕೊಟ್ಟ ಇಂಜೆಕ್ಷನ್ ಸರಿ
ನೀವ್ ಬರ್ತೇವೆ ನಮ್ಮ ಇರ್ಲಿ ಯಾಕಪ್ಪ ಅಂತಾರ ಯಾಕ್ರಿಪ್ಪ ಅತ್ತಿ ನಿನ್ನ ಮಗಳ ಹಂತಲ್ಲಿ ಏನೈತಿ ಅಂದ್ರ ಹಾ ಅಳಿಯ ನನ್ನ ಮಗಳ ಹಂತಲ್ಲಿ ನಟ್ಟೈತಿ ಹರತು ನಟ್ಟೈತಿ ಹೌದು ಅದಕ್ಕೆ ಎಣ್ಣೆ ಉಣಿಸಿ ಅವು ಎಲ್ಲಿ ಐತಿ ಅಂದ್ರ ಕಾಲಾಗೈತಿ ಅವಕ್ಕೆ ಎಣ್ಣೆ ಉಣಿಸಿರ ಎಣ್ಣೆ ಉಣಿಸಿಲ್ಲ ಎಣ್ಣೆ ಉಣಿಸಿ ಬಿಟ್ಟಿವಿ ಹೆಂಗ್ರಿ ಒಂದು ದಿನ ಯಾವ ಜಾನಪದ ಹಾಡ್ಬೇಕು ಯಾವ್ದು ಹಾಡಬಾರ್ದು ರೌತು ನನಗೆ ಅಟ್ಟು ಗೊತ್ತಾಗಲ್ಲ ಯಾರು ಹಾಡಿದ ಗೊತ್ತನ ಯಾನ್ರಿಪ್ಪ ಹಾ ಸಕುಬಾಯಿ ಬೀಗ್ರತ್ತ ಕರೆ ಬೀಗ್ರು ಆ ಬೀಗ್ರ ಮಾಡ್ಕೊಳಕತ್ತಿದಿ ಹೆಣ್ಣ ಕೊಡವದಿ ನೀನು ಅವರು ಕೊಡವ್ರ ತಗೊಳವ್ರದಿ ಒಪ್ಪಗೋತೀನಿ ಮಾತ ಇವ ಅನ್ನ ಏನ್ ಹಾಡಿದ ಗೊತ್ತನ ಕತ್ತ ಹಂಡ ಬೀಗರು ಗಂಟು ಬಿದ್ದಾರ್ರಿ ಈ ಚೋಜಿ ಮಕ್ಕಳು ಚೆನ್ನಾಗ ಚೋಡ್ ಬಿಟ್ಟಾರೆ ನಾಚಕ್ ಬರ್ಲಿಲ್ಲ ನಾನು ಹಾಡಕ್ ನೀವು ಲಾಸ್ಟ್ ಬೇಳೆ ಅದಕ್ಕೆ ಅಲ್ಲ ಇವ್ರು ನಾವು ಬೀಗ್ರು ಬಿಡು ನಾವು ನಿನ್ನ ಮಗಗ ಚೊಣ್ಣದಾಗ ಚೋಳ ಬಿಡೋ ಮಟ್ಟ ನಿನ್ನ ಮಗ ಯಾರು ಮಾಡ್ತಿದ್ದ ಹೌದಾ ಕಡಿಮೆ ನಾವು ಈಗ ಚೋಳಟ್ಟೆ ಬಿಡಕತ್ತೀವಿ ನಾ ಮುಂದೆ ಸಂದಿ ಹಾವ ಬಿಡ್ತು ಮತ್ತೆ ಕಾಪಿ ಬಿಡ್ತೀವಿ ನೋಡು ಹುಷಾರ ಅಲ್ಲ ನನಗೆ ನಮ್ಮ ಹಾಡೋರಿಗೆ ನಾಚಿಕೆ ಬರ್ತದ ಹಂಡ ಬಿಗುರು ಗಂಟು ಬಿದ್ದಾರಿ ಈ ಚೋಜಿ ಮಕ್ಕಳು ಚೊಣ್ಣದಾಗ ಚೋಳ ಬಿಟ್ಟಾರೆ ಹೌದಾ ಏನ್ ಹಾಡು ಯಪ್ಪ ಎಷ್ಟು ಶಾಣೆ ಇದ್ದಿದ್ದಿ ಇರ್ಲಿ ಅದಕ್ಕಾಗಿ ಸಮಯ ಸಂದರ್ಭ ಮುಗದದ ಬಂಧುಗಳೇ ಟೈಮ್ 6 ಗಂಟೆ ಆಗ್ಯದ ವಿಷಯ ಮಾತ್ರ ನಡೆದದ ಹೌದಾ ವಿಷಯ ಏನ್ ನಡೆದದ ಯಾನ್ರಿಪ್ಪ ಸತ್ಯ ಮತ್ತು ಸುಳ್ಳು ಕರೆ ಮತ್ತು ಸುಳ್ಳು ಕರೆ ಮತ್ತು ಸುಳ್ಳು ಈ ವಿಷಯದೊಳಗೆ ಸುಳ್ಳಿನ ಪಾಲು ನನಗದ ಸತ್ಯದ ಪಾಲು ಅನ್ನಗ ಬಿಟ್ಟಿನಿ ಹೌದಾ ನೀವು ಎಷ್ಟು ಜನ ಇದ್ರಾಗ ಕೇಳಿರೋ ಗೊತ್ತಿಲ್ಲ ಎಷ್ಟು ಜನ ಕೇಳಲಾರ್ದ ಹೆಂಗೆ ಕುಣಿರೋ ಗೊತ್ತಿಲ್ಲ ಡಂಕನಾಡ ದೈಗೊಂಡ ಗೌಡನ ಕತ್ತಿ ಹಿಡಿದ ಅಲ್ಲೆಲ್ಲಿ ಸುಳ್ಳು ಬರ್ತೈತ್ರಿ ವಿಷಯ ಹೌದಾ ಸುಳ್ಳು ನಿಮ್ ಹಿಂದನ್ನು ತಂಗಿ ಎತ್ಕ ಅಲ್ಲಿ ಮುರ್ಲಿಕ್ಕೈತ ಅನ್ನ ನನ್ನ ವಿಷಯ ಮುರ್ಲಿಕ್ಕತ್ತಿದ್ದ ಎಲ್ಲ ಕೇಳ್ಲಿಕ್ಕ ನಾ ಮಾತಾಡಿದ ವಿಷಯ ಮುರಿಯಾಕತ್ತಿದ್ದ ಮುರಿದ್ನಿ ಏನಂತ ಸತ್ಯದ ವಿಷಯ ಮುರಿದ್ನೆ ಸತ್ಯ ಹರಿಶ್ಚಂದ್ರ ಸತ್ಯ ನುಡಿದಕ್ಕರೆ ಲಾಸ್ಟಕ್ಕೆ ಸುಡಗಾಡ ಕಾಯ್ದು ಬಿಡ್ಲಿಲ್ಲ ಹೌದಾ ಸತ್ಯ ನುಡಿದ ಆ ಋಷಿ ಲಾಸ್ಟಕ್ಕೆ ಶಿವಲೋಕಕ್ಕೆ ಹೋಗುದ್ ಬಿಟ್ಟು ನರಕಕ್ಕೆ ಹೋದಾತ ನಿನ್ ವಿಷಯ ಮುರಿದ್ನೆ ಹೌದಾ ಅದಕ್ಕೆ ಪ್ರತಿ ಉತ್ತರ ಆನೆಯನ್ನು ಕೊಟ್ಟ ಏನ್ರಿಪ್ಪ ದಂಕನಾಡ ದೈಗೊಂಡಗೌಡನ ಕತ್ತಿ ಹೇಳಿ ಅದನ್ನ ಮುರ್ಲಿಕ್ಕತ್ತಿದಿ ಹೌದಾ ಅದರ ಸುಳ್ಳಿನ ವಿಷಯ ಇಲ್ಲಿ ಬರ್ತದ ಆ ಕತ್ತಿಯರ ಕೇಳಿದ್ಯನ್ನ ಇದು ಒಂದ ಕತ್ತಿ ಹೇಳ್ಬೇಕಾದ್ರೆ ಅರ್ಧ ತಾಸು ಮ್ಯಾಲ ಆಗ್ತದ ಹೇಳುದು ಬೇಡ ಹೌದಾ ನೀವೆಲ್ಲರಿಗೂ ಗೊತ್ತಿರ್ತಕ್ಕ ಹಿರಿಯರಿಗೆ ಗೊತ್ತಿರ್ತಕ್ಕಂತ ಮಾತಿ ಕಾಕಾಗಳಿಗೆ ಗೊತ್ತದ ಸತ್ಯ ಮಾತಾಡ ನೀವು ಸತ್ಯ ಮಾತಾಡ ಮಾತು ಮಾಡ್ರಿ ನೀವು ಯಾರಿಗೆ ಇವ್ರಿಗೆಲ್ಲ ಇವ್ರು ಮಾಡಿ ಅವ್ರು ಮಾಡಿ ಸುಳ್ಳು ಹೇಳಕತ್ತಾರ ನೀವಾಗ ನೀವು ಸುಳ್ಳು ಹೇಳಕತ್ತಾರ ಸತ್ಯ ಮಾತ್ರ ಮಂಗಳಾರತಿ ಮಾಡ್ಬೇಕಾರು ಸತ್ಯ ಮಾತು ಹೇಳಿ ಮಂಗಳಾರತಿ ಮಾಡಿ ಹೇಳಿದ್ದು ಯಾಕೆ ಮಾಡ್ತಾರ ಅವರು ಇರ್ಲಿ ಅತ್ತಿ ಹಂಗಲ್ಲ ಅತ್ತಿ ಯಪ್ಪ ನನಗ ಅತ್ತಿ ಅನ್ನೋದ್ ಕಡೆ ಹೆಣ್ಣು ಸಿಗಲ್ಲ ಇಲ್ಲಿ ಅತ್ತಿ ಸುಳ್ಳು ಈಗ ನಾ ಸುಳ್ಳಿನ ಹೇಳಿನ ಕತ್ತಿಯನ್ನ ನಾರಾಯಣಗೌಡಂದು ಹೇಳಿನಿ 7 ದೈತ್ರದ್ದು ಹೇಳಿದೆ ಇದು ಹೆಚ್ಚು ಹುಲಿಯದು ಯಪ್ಪ ಬರ್ಸೋಣ ಓ ಹ್ಯಾಂಗಾರ ಮಾಡಿ ಮಾತಾಡ್ತಾರೆ ಸುಮ್ಕುಂದ್ರೆ ಮಾತಾಡಿಲ್ಲ ಸುಳ್ಳ ಹೇಳಿದ್ರು ಇವತ್ತ ಹೌದಾ ನಾ ಬೆಳಕಾಗಿ ಇವತ್ತು ಸಂಜೆ ಆಗಮಟ ಬರೀ ಸುಳ್ಳು ಹೇಳೋರು ಜಾನಪದ ಇಲ್ಲಪ್ಪ ಸುಳ್ಳು ಮಾತು ಹೇಳಕತ್ತೀನಿ ಸುಳ್ಳೆ ಹೇಳುದು ಹೌದಾ ವಿಷಯ ನಿಮ್ಗ ಒಂದ್ ಮಾತು ಹೇಳ್ತೇನ್ರಿ ವಿಷಯ ಮಾತ್ರ ಗುಮ್ಮದ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಕರೆ ನಿಮ್ ಊರಾಗ ಚರ್ಚೆ ಆಗ್ಲಕತ್ತದ ಅದನ್ನ 8 ಮಂದಿ ಸತ್ಯದಿಂದ ಕೇಳಾಕತ್ತಿರ ಗೊತ್ತಿಲ್ಲ 8 ಮಂದಿ ಬಿಡ್ಲಾಕತ್ತಿರ ಸುಮ್ಮ ಹೇಳುವುದಲ್ಲ ಯಾರ್ಯಾರು ಎಟ್ಟೆಟ್ಟರ ಮಟ್ಟಿಗೆ ಮಾತಾಡ್ಲಿಕ್ಕತ್ತಾರ ಅನ್ನೋದು ಮೊದಲು ಅರ್ಥ ಮಾಡ್ಕೊಂಡು ಹೇಳಿ ವಿಚಾರ ಮಾಡ್ರಿ ಹೌದಿಲ್ಲ ಸುಳ್ಳು ಒಂದೇ ಒಂದು ಮಾತ ಲಾಸ್ಟ್ ಹೇಳಿ ಮುಗಿಸ್ತೀನಿ ಯಾರು ಗೌಳಗತ್ತಿ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಹೋಗಿದ್ದ ಹೌದಾ ಗೌಳಗತ್ತಿ
ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಹೋದಂತ ಸಂದರ್ಭದಾಗ ಗೌಳಿಗಿತ್ತಿ ಗಂಡ ಮನೆಯಾಗಿದ್ದಿದ್ದಲ್ಲ ಹೊರಗಡೆ ಹೋಗಿದ್ದ. ಹೌದಾ? ಅಟ್ಟೋ ತಾಳಿಗೆ ಗಂಡ ಮನೆಗೆ ಬಂದ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಒಳಗ ಮಂಚದ ಮ್ಯಾಲ ಕುಂತಿದ್ದ. ಮಂಚದ ಮ್ಯಾಲ ಆ ಹೊರಗೆ ಬಂದವನು ಹೊರಗಿಂತ ಬಂದು ಒಳಗ ಬರಗೋಡದ ಶ್ರೀಕೃಷ್ಣ ಪರಮಾತ್ಮ ಒಳಗ ಕೂತಿದ್ದ. ಅವಾಗ ಗೌಳಿಗಿತ್ತಿ ಗಂಡ ಕೇಳ್ತಾನ, ಏನಂದ್ರಿಪ್ಪ ಗೌಳಿಗಿತ್ತಿಗೆ ಯಾರ ಒಳಗ ಬಂದಾರಲ್ಲ ಮಂಚದ ಮೇಲೆ ಮಲ್ಕೊಂಡಾರಲ್ಲ ಯಾರ ಅವ್ರು ಅಂತ ಕೇಳಿದವ್. ಹೌದಾ? ಗೌಳಿಗಿತ್ತಿ ಗಂಡ ಗೌಳಿಗಿತ್ತಿನ ಕೇಳಿದ. ಅವಾಗ ಗೌಳಿಗಿತ್ತಿ ಹೇಳಿದ್ರು, ಏನ್ರಿಪ್ಪ? ಇಲ್ರಿ ಬಹಳ ದಿನ ಕೈತು ನಮ್ಮ ತಂಗಿ ಮನೆಗೆ ಬಂದಿದ್ದಿಲ್ಲ, ಇವತ್ತು ಮಂಚ ಬಂದಾರ ಸ್ವಲ್ಪ ವಿಶ್ರಾಂತಿ ಗಳಯಾಕತ್ತಾರ ಒಳಗ ಮಂಚದ ಮೇಲೆ ಮಲ್ಕೊಂಡಾಳ. ಹೌದಾ? ಬಂದಾವ ಯಾರ್ರಿ? ಯಾರು? ಶ್ರೀಕೃಷ್ಣ ಪರಮಾತ್ಮ ಬಂದಾನ ಮನೆಗೆ, ಗೌಳಿಗಿತ್ತಿ ಮನೆಗೆ. ಗೌಳಿಗಿತ್ತಿ ಏನು ಹೇಳು? ಏನ್ರಿಪ್ಪ? ಅಲ್ಲಿ ನಮ್ಮ ತಂಗಿ ಬಂದಾನಂತೆ, ಪರಮಾತ್ಮ ಬಂದಾನಂತ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಬಂದಾನಂತ ಹೇಳಿದ್ರಪ್ಪ ಅಂತ ಇವು ಏನಾರ ಸಂಶಯಕ್ಕೆ ಮುಂಬಾದ ಮಾಡ್ಕೊ ಏನಾರ ಘಾತಕ ಬರ್ತಗೂ ಸುಳ್ಳು ಹೇಳಿಳಕ್ಕೆ ಅಲ್ಲಿ. ಹೌದಾ? ಏನಂತ? ನಮ್ಮ ತಂಗಿ ಬಂದಾಳ್ರಿ, ಸ್ವಲ್ಪ ಬಿಸಿಲಾಗಿ ಬಂದು ವಿಶ್ರಾಂತಿಗಳಿಕ್ಕತ್ತೇಳ ಮಂಚದ ಮೇಲೆ ಮಲ್ಕೊಂಡಾಳ. ಹೌದು. ಅಟೋ ತಾಳೆ ಗಂಡ ಬರಬಾರ್ದು ಈಕೆ ಏನ್ ಮಾಡ್ಲಪ್ಪ ಅಂದ್ರೆ ಮ್ಯಾಲ ಒಂದು ಸೀರೆ ಹೊದಿಸಿ ಹೊರಗೆ ಬಂದಿದ್ದಳು ಗೌಳಿಗಿತ್ತಿ. ಹೌದಾ? ಅವಾಗ ತಂಗಿ ಬಂದಂತಲೇ ಆ ಪಂಚಾಮೃತದ ಅಡಿಗೆನ ಮಾಡ್ಲಿಕ್ಕೆ ಗಂಡಗ ಊಟ ಕೊಡ್ಲಿಕ್ಕತ್ತಳು ಗೌಳಿಗಿತ್ತಿ. ಅವಾಗ ಬಹಳ ದಿನ ಬಂದಾಳ, ಆಕಿನೂ ನನ್ನ ಜೋಡಿ ನಿಮ್ ತಂಗಿನ ಊಟಕ್ಕೆ ಕರಿ. ಹೌದಾ? ಅವಾಗ ಗೌಳಿಗಿತ್ತಿ ಹೇಳ್ತಾಳೆ, ಇಲ್ಲ ಬಹಳ ದಿನಕ್ಕೆ ಬಾ, ಇಲ್ಲಿ ಆಕೆ ಸ್ವಲ್ಪ ವಿಶ್ರಾಂತಿಗಳಿಬೇಕಂತ ಮಲ್ಕೊಂಡಾಳ, ನೀವ್ ಒಬ್ರ ಊಟ ಮಾಡ್ರಿ ಅಂತ ಹೇಳಿದ್ರು. ಹೌದಾ? ಯಾರು? ಸುಮ್ಕೊಂಡು ಹೋಗಕ್ಕ, ನೀ ಅಡ್ಸ ಪಡ್ಸಾಗ್ತಾವಲ್ಲ ಮಾತುಗಳು. ಗೌಳಿಗಿತ್ತಿ ಗಂಡ ಕರೆ ಇದ್ದಂಗದ, ಹೌದಿಲ್ಲ? ಅವರು ಊಟಕ್ಕೆ ಕರೀರಿ ಅಂದ್ರು. ಅವ ಗೌಳಿಗಿತ್ತಿ ಗಂಡ ಇಲ್ಲ ಸ್ವಲ್ಪ, ಯಾಕಂದ್ರೆ ಬಹಳ ವಿಶ್ರಾಂತಿ ಗಡಿಬೇಕು, ಸುಸ್ತಾಗಿ ಬಂದಾಳ, ಮನ್ಕೋಲ್ ಹೇಳ್ರಿ ಅಂತಂದ್ರು. ನಾಯೇನ್ ಏನ್ ಮಾಡಿದ ಗೌಳಿಗಿತ್ತಿ? ಏನ್ರಿಪ್ಪ? ನೀನ್ ಎಬ್ಸುದಿಲ್ಲ ನಾನೇ ಎಬ್ಸ್ತೀನಿ ಅಂತ ಕೃಷ್ಣ ನಾವು ಏನ್ ಮಾಡಿದ ಆ ಗೌಳಿಗಿತ್ತಿ ಗಂಡ ಹೋಗಿ ಮಂಚದ ಮೇಲೆ ಮಲ್ಕೊಂಡಿದ್ದಲ್ಲ ಕೃಷ್ಣ, ಅವ್ನು ಹೋಗಿ ಎಬ್ಸ್ಲಿಕ್ಕ ಸೀರೆ ಮುಚ್ಚಿದ್ರು. ಆ ಶಾಲ ಸೀರೆ ಹೊರಗೆ ಮ್ಯಾಲ ತೆಗಿತಾಳ ಶಾಲ. ಹೌದಾ? ಶಾಲ ಸೀರೆ ಇತ್ತದು. ಆ ಸೀರೆ ಮ್ಯಾಲ ತೆಗೆದು ಕೂಡಲೇನೆ ಯಾಕಪ್ಪ ನೋಡ್ಬಿಡ್ದನೆ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಸಾಕ್ಷಾತ್ ಗೌಳಿಗಿತ್ತಿ ತಂಗಿಯಾಗಿ ಹೊರಹೊಮ್ಮಿದ್ದ, ಬಂಧುಗಳಿಗೆ ತಂಗಿಯಾಗಿ ಹೊರಹೊಮ್ಮಿದ್ದ. ಹೌದಾ? ಗೌಳಿಗಿತ್ತಿ ಗಂಡನ ಮುಂದ ಅಂತದೊಂದು ಪವಾಡ ಮಾಡಿ, ಸುಳ್ಳು ಹೇಳಿ ಅಂತದೊಂದು ಪವಾಡ ಮಾಡಿ ಆಕಿ ಮಾನ ಕಾಪಾಡಿದನ್ನ ಬಂಧುಗಳು ಶ್ರೀಕೃಷ್ಣ ಪರಮಾತ್ಮ. ಸುಳ್ಳು ಹೇಳಿ ಸುಳ್ಳಿನ ಹೌದಾ? ನೀವ್ ಗದ್ಲಾ ಪದ್ಲಾ ಮಾಡತ್ತೀವಿ, ಯಾಕಂದ್ರೆ ವಿಷಯ ಬ್ಯಾರೆ ಬೇರೆ ಹೋಗಿದ್ದದು. ಸುಳ್ಳು ಹೇಳ್ರ ಸತ್ತ ತೆರಿ ಮೇಲೆ ಹೊಡೆದಂಗ ಇರ್ಬೇಕು. ಸುಳ್ಳು ಹೇಳ್ರ ಪಂಚರ್ ಆದ ಟೂಬಿಗೆ ಪ್ಯಾಚ್ ಹೊಡೆದಂಗಿರ್ಬೇಕು. ಪ್ಯಾಚ್ ಕಂಪನಿ ಪ್ಯಾಚ್ ಅಲ್ಲಿ ಹೊರಗೆ ಬಂದಿರಬಾರ್ದು. ಹೌದಿಲ್ಲ? ನಾ ವಿಷಯ ಮಾತಾಡಕತ್ತಿ, ಎಲ್ಲಿ ಮಾತಾಡಕತ್ತಿ, ಏನು ವಿಷಯ? ವಿಷಯ ಎಲ್ಲಿ ಹೇಳಕತ್ತಿದಿ? ಮತ್ ನೀವ್ ಹೇಳ ಚಣದಾಗ ಚೋಳಿ ಬಿಟ್ಕೊಂಡು ಹೋಗ, ಮತ್ತ ಕರ್ಕೋದ್ ಹೋಗ. ಇರ್ಲಿ ಬಿಡಕ, ಇರ್ಲಿ ಬಾಳೇನು ಮಾತನಾಡ್ಲಾರ್ದನೆ ಬೆಳಗಿನ ಸಂದರ್ಭ 6 ಗಂಟೆಗೆದ. ಏಕಕ್ಕ ಶುಕ್ರ ಬಿಡ ಆ ಕಡೆ ಗಣ್ಣ ಹುಡುಗರು ಯಾಕಲಿ ಮಗನಾಗಿ ಎತ್ಕೋರಿ ಸರ. ಹೋಯಪ್ಪ ಹುಡುಗರ ಬಾಳ ಸತ್ ಹೇಳ್ತಾರ, ಎಷ್ಟೋ ಹುಡುಗರು ಕೂಡ ಹಾದಿ ಬಿಟ್ಲಿ ಯಾವ ಹಾಡನ್ನ ನಾವು. ಹೌದಿಲ್ಲ? ಇರ್ಲಿ ಬಾಳೇನ ಮಾತನಾಡ್ಲಾರ್ದನೆ ಅದಕ್ಕೆ ನೀ ಎಲ್ಲ ಡಂಕನಾಡ ದೈಗೊಂಡಗೌಡನ ಕತ್ತಿ ಹೇಳಿದನ್ನ. ಇದೀಗ ಯಾರು ಕಳವಿ ನಾರಾಯಣಗೌಡನ್ ಹೇಳಿದಿ, ನೀ ಹೇಳುದಕ್ಕ ಕರೆ ಮಾತಿ ಹೇಳುದಕ್ಕ ಅದಕ್ಕ ಸಂಬಂಧ ಇಲ್ದಂಗ ಮಾತಾಡ್ಲಿಕ್ಕತ್ತಿ. ಒಂದು ದೃಷ್ಟಾಂತ ಕರೆಕ್ಟ್ ಬತ್ತೇನು? ಯಾಕಂದ್ರ ಹೊಟ್ಟಾಗಿರ್ತ ಬೀರ ದೇವ್ರ ಕರೆ ಮಾತು ಹೇಳಿದಲ್ಲ, ಇದು ಮಾತಂದ್ರೆ ನನ್ನ ಮನುಷ್ಯನ ತೃಪ್ತಿ ಆಗೋಂಗ್ ಹೇಳಿದಿ. ಅದ್ಯಾನ ಮುಂದೆಲ್ಲ ಹೇಳಿದ ಗೊಳ್ಳ ಕೊಟ್ಟಿದಿ, ಈ ಡಂಕನಾಡಗೌಡ ಅಗತಿ ಪೂರ್ವ ಗೊಳ್ಳ ಕಟ್ಟಿದಿ. ಹೌದಿಲ್ಲ? ಮುಂದೆ ಆಗ್ಯದ. ಹೌದು. ಅದಕ್ಕಾಗಿ ಇರ್ಲಿ, ಅದಕ್ಕಾಗಿ ಸತ್ಯ ಮತ್ತು ನಮ್ಮದೇ ಕರಿ ಆತ್ ನೋಡಿ. ಇರ್ಲಿ ಬಾಳೇನು ಮಾತಾಡೋ ಅವಶ್ಯಕತೆ ಇಲ್ಲ. ಹಳ್ಯಾಗ ಎಟ್ಟು ಕೊಡಿದ್ರಿ, 1 ಅಲ್ಲ 2 ಅಲ್ಲ 3 ಶ್ರೀಕೃಷ್ಣ ಪರಮಾತ್ಮ ಇದ್ದಂಗ ನಾವು. ನಮ್ಮ ಸಕುಬಾಯಿನ ಮಗಳನ್ನ ಕೊಟ್ಟಂದ್ರ ಮತ್ತ ನನ್ನ ಮಗಳ ಎಲ್ಲ ಬರೀ ಅಣ್ಣಗೆ ಕೊಟ್ರೆ ನಾಯ ತಗೊಳ್ಳಿ. ಅದನ್ನು ಮದುವೆ ಮಾಡ್ಬೇಕ್ರೆ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ಬೇಕು. ಸುಳ್ಳು ಹೇಳಿ ಮದುವೆ ಮಾಡ್ಬೇಕು. ಸುಳ್ಳೆ ಹೇಳ್ಬೇಕು. ಮತ್ತ ಕೆಲಸ ಕೊಡುದಿಲ್ಲ. ಅಣ್ಣ ಅಲ್ಲೊಂದು ಸುಳ್ಳು ಹೇಳ್ತಾನ,
ಹುಡುಗ ಏನ್ ಮಾಡ್ತಾರ ಅಗದ ಕಂಪನ್ಯಾಗ ಅದನೋ ಕಂಪನ್ಯಾಗ ಇಲ್ಲೂ ಸುಳ್ಳಿ ಅದಕ್ಕೆ 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡಂದಾರ. ಕಂಪನ್ಯಾಗ ಪಗಾರ ಎಷ್ಟು ತರಬೇಕು 25,000 ಐತನು. ಅದಕ್ಕಾಗಿ ಹಂಗೆಲ್ಲ ಅನ್ನ ಪಾಲ್ತು ವಿಷಯ ಮಾತಾಡಕತ್ರ ಇಂಥವ್ ಬಾಳ ಪಾಲ್ತು ಬರ್ತಾವ. ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೊತ್ತು ಹೊಂಡುತನ ಸತ್ಯ ಮತ್ತು ಸುಳ್ಳು ಎರಡು ವಿಷಯ ಎರಡು ಮಕ್ಕಳು ಪ್ರತಿಪಾದನೆ ಮಾಡಿದಾರ. ಸುಳ್ಳಿನ ಪಾಲ ನಾ ಹಿಡ್ದಿನಿ, ಸತ್ಯದ ಪಾಲ ಅನ್ ಹಿಡ್ದಾನ. ಯಾಕಂದ್ರೆ ಎರಡು ವಿಷಯ ಯಾರ್ಯಾರ ಎಷ್ಟೆಷ್ಟರ ಮಟ್ಟಿಗೆ ಹೆಂಗ ವಿಷಯ ಮಾತಾಡಿದಾರೋ ಅನ್ನತಕ್ಕಂಥದ್ದು ನಿಮ್ಗೆ ದೈವಿಕ ಕೊಂಡಿರ್ತಕ್ಕಂಥ ಮಾತ. ಹೌದು, ನಾನು ಮಾತನಾಡುವಂತ ಮಾತಿನಲ್ಲಿ ಆಗ್ಲಿ ಅನ್ನ ಮಾತನಾಡುವಂತ ಮಾತಿನಲ್ಲಿ ಆಗ್ಲಿ ನಿಮಗ ತಪ್ಪು ದೋಷಿಗಳು ಕಂಡು ಬಂದ್ರು ಕೂಡ ಆ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕಳ್ಕೊಂಡು ಲಾಸ್ಟ್ ಒಂದ 4 ನುಡಿ ಚಾಲ ಹಾಡಿ ಎಲ್ಲರೂ ಕುಡ್ಕೊಂಡು ಮಹಾಮಂಗಲ ಮಾಡೋಣ ಅಂತ ಮಾತನ್ನು ಹೇಳಿ 4 ನುಡಿ ಚಾಲ. ಸುಮ್ಕೊತ್ತು ನನಗೆ ಆಸೆ